ಹೆಸರಲ್ಲಿ ಕಾಂಗ್ರೆಸ್ಸಿಗನ ರೌಡಿಸಂ ಕೇಸ್ನಲ್ಲಿ ಸ್ಫೋಟಕ ಬೆಳವಣಿಗೆಗಳಾಗಿವೆ. ಸಿಎಂ ಹೆಸರಲ್ಲಿ ಕಾಂಗ್ರೆಸ್ಸಿಗನ ರೌಡಿಸಂ ಕೇಸ್ನಲ್ಲಿ ಸ್ಫೋಟಕ ಬೆಳವಣಿಗೆಗಳಾಗಿದೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಮೊರೆ ಹೋದ ಸಂತ್ರಸ್ತ ಕುಟುಂಬ. ಕಾಂಗ್ರೆಸ್ಸಿಗ ರಾಜು ಗೂಂಡಾಗಿರಿಯಿಂದ ನಮಗೆ ರಕ್ಷಣೆ ಕೊಡಿಸಿ, ಡಿಜಿಪಿ ಡಾಕ್ಟರ್ ಎಂಎ ಸಲೀಂಗೆ ಅಮಿತಾಬ್ ಕುಟುಂಬ ಮನವಿಯನ್ನ ಮಾಡ್ಕೊಂಡಿದೆ. ರಾಜು ಅನ್ನೋರು ನಮಗೆ ಬದುಕೋಗಿ ಬಿಡ್ತಾ ಇಲ್ಲ ಸರ್, ದಯವಿಟ್ಟು ರಕ್ಷಣೆ ಕೊಡಿ ಸರ್ ಅಂತ ಬೇಡ್ಕೊಂಡಿದ್ದಾರೆ. ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಲ್ಲಿ ಹೆಬ್ಬ್ಯ ಗದ್ದಲದ ಮೀಟಿಂಗ್. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಡಿಜಿಪಿ ಡಾಕ್ಟರ್ ಎಂಎ ಸಲೀಂ ಕುಂದುಕೊರತೆ ಹಾಗೂ ಮಾನವ ಹಕ್ಕು ವಿಭಾಗದ ಐಜಿಪಿ ಜೊತೆ ಚರ್ಚೆ. ತಕ್ಷಣ ಬೆಂಗಳೂರು ಡಿಜಿ ಕಚೇರಿಯಿಂದ ಮೈಸೂರು ಎಸ್ಪಿಗೆ ಫೋನ್ ಕಾಲ್ ಮಾಡಿದ್ದಾರೆ. ಏನ್ರಿ ಅದು ಹೆಬ್ಬ್ಯ ಗ್ರಾಮದ ಅಮಿತಾಬ್ ಅವರ ಪ್ರಕರಣ, ಸಿಎಂ ಹೆಸರು ಯತೀಂದ್ರ ಹೆಸರು ಹೇಳ್ಕೊಂಡು ಧಮಕಿ ಹಾಕ್ತಾರಂತೆ, ಹೆಂಡತಿನ ರೇಪ್ ಮಾಡ್ತೀವಿ, ಮಗು ಕೊಲ್ತೀವಿ ಅಂತ ಬೆದರಿಸ್ತಾರಂತೆ. ಸಂತ್ರಸ್ತ ಅಮಿತಾಬ್ ಫ್ಯಾಮಿಲಿ ಕಂಪ್ಲೇಂಟ್ ಬಗ್ಗೆ ಸ್ವಲ್ಪ ನೋಡಿ ಅಂತ ಫೋನ್ ಮಾಡಿ ಮಾತನಾಡಿದ್ದಾರೆ. ಮೈಸೂರು ಎಸ್ಪಿಗೆ ಸೂಚಿಸಿದ ಎಡಿಜಿಪಿ ದೇವಜ್ಯೋತಿ ರೇ ಮೈಸೂರು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಜೊತೆ ಚರ್ಚೆ ಮಾಡಿದ್ದಾರೆ. ರಾಜು ದಬ್ಬಾಳಿಕೆ ವಿಡಿಯೋ ಆಧಾರದಲ್ಲಿ ವರದಿ ಮಾಡಿದ್ದ ಅಶ್ವವೇಗ ನ್ಯೂಸ್. ಸಿಎಂ ಹೆಸರಲ್ಲಿ ಕಾಂಗ್ರೆಸ್ಸಿಗ ರೌಡಿಸಂ ಮಾಡ್ತಾ ಇದ್ದಂತಹ ಕೇಸ್ಗೆ ಈಗ ಸ್ಫೋಟಕ ಬೆಳವಣಿಗೆಗಳಾಗಿದ್ದಾವೆ. ಸದ್ಯಕ್ಕೆ ಒಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಮೊರೆ ಹೋಗಿದ್ರು ಸಂತ್ರಸ್ತ ಕುಟುಂಬ, ಅಮಿತಾಬ್ ಕುಟುಂಬ ಏನಿದೆ ಸದ್ಯಕ್ಕೆ ಮೊರೆ ಹೋಗಿದ್ರು. ಈ ಒಂದು ರಾಜು ಗೂಂಡಾಗಿರಿಯಿಂದ ನಮಗೆ ರಕ್ಷಣೆ ಕೊಡಿ, ದಯವಿಟ್ಟು ನಮಗೆ ಜೀವನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಮನವಿ ಕೂಡ ಮಾಡ್ಕೊಂಡಿದ್ರು. ಇದರ ಬೆನ್ನಲ್ಲೇ ಈಗ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಈಗ ಪೊಲೀಸ್ ಮಹಾನಿರ್ದೇಶಕರು ಕೂಡ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇನ್ನು ಕುಂದುಕೊರತೆ ಹಾಗೂ ಮಾನವ ಹಕ್ಕು ವಿಭಾಗದ ಐಜಿಪಿ ಜೊತೆ ಚರ್ಚೆ ಕೂಡ ಮಾಡಿದ್ದಾರೆ. ತಕ್ಷಣ ಬೆಂಗಳೂರು ಡಿಜಿ ಕಚೇರಿಯಿಂದ ಮೈಸೂರು ಎಸ್ಪಿಗೆ ಫೋನ್ ಕಾಲ್ ಮಾಡಿದ್ದಾರೆ. ಏನು ಸಮಸ್ಯೆ ಆಗ್ತಾ ಇದೆ, ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆಯಂತೆ. ಈಗ ಆ ಒಂದು ಸಂತ್ರಸ್ತ ಕುಟುಂಬ ನಮ್ಮ ಬಳಿ ಬಂದಿದೆ, ಅವರ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ, ನೀವೇನು ಮಾಡ್ತಾ ಇದ್ದಾರೆ, ಒಂದು ಸಮಸ್ಯೆಯನ್ನು ಬಗೆಹರಿಸಿ ಅಂತ ಸದ್ಯಕ್ಕೆ ಫೋನ್ ಕಾಲ್ ಮಾಡಿ ಮಾತನಾಡಿದ್ದಾರೆ. ಅಮಿತಾಬ್ ಮತ್ತೆ ಸುಷ್ಮಾ ಅವರ ದಂಪತಿಗಳ ಮೇಲೆ ರಾಜು ಮತ್ತೆ ಅವರ ಸಂಗಡಿಗರು ಏನು ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅಲ್ಲಿ ಪೊಲೀಸರು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು, ಆದರೂ ಸಹ ಪೊಲೀಸರು ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ, ಮತ್ತೆ ಇಲ್ಲಿವರೆಗೂ ಸಹ ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ. ಸೊ ಈ ಬಗ್ಗೆ ಇವತ್ತು ಏನೋ ಇಬ್ರು ದಂಪತಿಗಳು ಬಂದ್ಬಿಟ್ಟು ಏನೋ ಡಿಜಿ ಐಜಿಪಿ ಸಲೀಂ ಅವರಿಗೆ ದೂರನ್ನ ಕೊಟ್ಟಿರುವಂತದ್ದು. ಸೊ ದೂರು ಕೊಟ್ಟಾದ್ಮೇಲೆ ಇದೀಗ ನಮ್ಮ ಜೊತೆಗೆ ದಂಪತಿಗಳಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ, ಏನ್ ಹೇಳಿದ್ದಾರೆ ಮತ್ತೆ ಅವ್ರಿಗೆ ಈಗ ಎಷ್ಟು ವಿಶ್ವಾಸ ಬಂದಿದೆ. ಮೇಡಮ್, ಈಗ ನೀವು ಬಂದು ಡಿಜಿ ಐಜಿಪಿ ಸಲೀಂ ಅವರಿಗೆ ಭೇಟಿ ಮಾಡಿ ದೂರನ್ನ ಕೊಟ್ಟಿದ್ದೀರಾ, ಏನ್ ಹೇಳಿದ್ರು ಮೇಡಮ್? ಸರ್, ಅದೇ ಇವಾಗ ಇಲ್ಲಿ ಬಂದು ಭೇಟಿಯಾಗಿ ಕಂಪ್ಲೇಂಟ್ ನ ರೇಸ್ ಮಾಡಿದೀವಿ. ಅವರು ಲೋಕಲ್ ಎಸ್ ಪಿ ಅವರಿಗೆ ವಿಷಯನ ತಿಳಿಸಿದ್ರು ನಮ್ಮ ಮುಂದೆ. ಸೊ ಅದೇ ವಿ ಆರ್ ಹೋಪಿಂಗ್ ಫಾರ್ ದ ಬೆಸ್ಟ್. ನಮ್ಗೆ ಏನ್ ರಕ್ಷಣೆ ನಾವು ಕೇಳಿದೀವಿ ಎಸ್ ಪಿ ಸಾಹೇಬ್ರ ಹತ್ರ, ನಮ್ಗೆ ಥ್ರೆಟ್ ಇದೆ, ದಯವಿಟ್ಟು ನಮ್ಗೆ ಸೆಕ್ಯೂರಿಟಿ ಬೇಕು ಅಂತ ಹೇಳಿ ಏನ್ ಕೇಳಿದೀವಿ ಅದು ನಮ್ಗೆ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿದೀವಿ. ನೋಡ್ಬೇಕೇನಾಗತ್ತೆ. ಅಲ್ಲಿ ಪೊಲೀಸರು ಯಾವ ರೀತಿ ನಿಮ್ಗೆ ನೀವು ಕಂಪ್ಲೇಂಟ್ ಕೊಡಕ್ ಹೋಗೋ ಸಂದರ್ಭದಲ್ಲಿ ನಿಮ್ಗೆ ಏನು ಎಷ್ಟು ಡಿಲೇ ಮಾಡಿದ್ರು ಮೇಡಮ್? ಇಲ್ಲ, ಇಲ್ಲಿ ನಮ್ಗೆ ಆಫೀಸಲ್ಲಿ ನಮ್ಗೆ ಡಿಲೇ ಆಗ್ಲಿಲ್ಲ. ಹೋದ ನಂತರ ನಮ್ಗೆ ಕಂಪ್ಲೇಂಟ್ ರಿಸೀವ್ ಮಾಡಿದ್ರು, ತಗೊಂಡ್ರು, ಏನ್ ವಿಚಾರ ನಡೆದಿದೆ ಅಂತ ಹೇಳಿ ತಿಳ್ಕೊಂಡು ನಾನು ಅದಕ್ಕೆ ತಕ್ಕಂತ ಕ್ರಮಗಳನ್ನ ತಗೊಳ್ಳಿಕ್ಕೆ ಹೇಳ್ತೀನಿ ಅಲ್ಲಿ ಎಸ್ ಪಿ ಅವರಿಗೆ ಅಂತ ಹೇಳಿ ಹೇಳಿದ್ರು. ನೋಡ್ಬೇಕು ಸರ್, ಇದ್ರ ನಂತರ ಎಸ್ ಪಿ ನಮ್ಮ ನಂಜನಗೂಡು ಎಸ್ ಪಿ ಅವರು ಯಾವ ಕ್ರಮಗಳನ್ನ ತಗೊಳ್ತಾರೆ ಅಂತ ಕಾದ್ ನೋಡ್ಬೇಕು. ಸರ್, ಇನ್ನೊಂದು, ಈಗ ನೀವು ಬಂದು ಡಿಜಿ ಐಜಿಪಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಏನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಿಮ್ಗೆ ಇವಾಗ? ಫಸ್ಟ್ ನಾನು ಅಶ್ವವೇಗ ಮಾಧ್ಯಮದವರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಮತ್ತೆ ಎಲ್ಲಾ ಮಾಧ್ಯಮದವರಿಗೆ. ನನಗೆ ಈ ಒಂದು ಏನು ಒಂದು ಕ್ರಮ ನಡೆಯಿತು ಅದು ಸಹಾಯ ಮಾಡಿದಿಂದನೇ ಇವಾಗ ನಮಗೆ ಈ ಲೆವೆಲ್ಗೆ ನಾವು ಬರೋಕ್ಕಾಯ್ತು, ಇಲ್ಲಾಂದ್ರೆ ಖಂಡಿತ ನಾವು ಬರೋಕ್ಕಾಗ್ತಾ ಇರಲಿಲ್ಲ. ಸೊ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋದು ನನ್ನ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದ ನೀವೆಲ್ಲ ಮಾಧ್ಯಮಕ್ಕೆ ನಾನು ಫಸ್ಟ್ ಧನ್ಯವಾದಗಳು ಹೇಳ್ಕೊಂತೀನಿ. ಮೊದಲು ಅಶ್ವವೇಗದವ್ರಿಗಂತೂ ನಾನು ಚಿರಋಣಿಯಾಗಿದ್ದೀನಿ ಫಸ್ಟ್. ಎರಡನೇದು ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ ಬಂದಾದ್ಮೇಲೆ ನಿಮ್ಮ ಮಾಧ್ಯಮಗಳೆಲ್ಲ ಬಂದಾದ ನಂತರ ನಮಗೆ ಹೆಚ್ಚಿಗೆ ನಮಗೆ ಇಲ್ಲಿ ವೆಯ್ಟ್ ಮಾಡೋಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಇಮ್ಮಿಡಿಯೇಟಾಗಿ ಕಂಪ್ಲೇಂಟ್ನ ರಿಸೀವ್ ಮಾಡ್ಕೊಂಡ್ರು. ಇಮ್ಮಿಡಿಯೇಟಾಗಿ ಎಸ್ ಪಿ ಸಾಹೇಬರು ಕೂಡ ಈ ವಿಚಾರವನ್ನು ನಾವು ಮಂಡಿಸಿದ್ವಿ, ನೀವು ಇಮ್ಮಿಡಿಯೇಟಾಗಿ ನೀವು ಹೊರಡಿ, ನಾಳೆ ಬೆಳಗ್ಗೆ ನೀವು ಹೋಗಿ ಅವ್ರ ಹತ್ರ ಮಾತಾಡಿ, ನಿಮಗೆಲ್ಲ ಏನೋ ಸಹಾಯ ಬೇಕು, ನಿಮ್ಗೇನು ಸೆಕ್ಯೂರಿಟಿ ಬೇಕು, ಪೊಲೀಸ್ ಟೀಮಿಂದ ನಿಮಗೆ ಸೆಕ್ಯೂರಿಟಿ ಸಿಗುತ್ತೆ ಅಂತ ಡಿಜಿಪಿ ಸಾಹೇಬರು ಹೇಳಿದ್ದಾರೆ ಸರ್. ನಿಮ್ಗೆ ಯಾವ ರೀತಿ ಭದ್ರತೆ ಬೇಕಂತ ಕೇಳಿರೋಂಥ ಸರ್, ಮತ್ತೆ ನಿಮ್ಗೆ ಯಾವ ರೀತಿ ಇದರಿಂದ ಪರಿಹಾರ ಬೇಕು ಅಂತ? ಸರ್, ನಾನು ಹೇಳೋದು ಏನಂತ ಹೇಳಿದ್ರೆ, ಯಾವುದೇ ಒಂದು ವಿಚಾರ ಇರಲಿ,
ಯಾವುದು ಇವಾಗ ಒಂದು ಕೋರ್ಟ್ಲಿ ಒಂದು ಕೇಸ್ ಇದೆ ಅಂತ ಹೇಳಿದ್ರೆ ಅದು ಕೋರ್ಟ್ಲಿ ಪರಿಹಾರವನ್ನು ಕಾಣಬೇಕು. ಈ ರೌಡಿಸಮ್ ಇಂದನೋ ಇಲ್ಲ ಕಿತ್ಕೊಳ್ಳೋದಿಂದನೋ ಗಲಾಟೆ ಮಾಡೋದಿಂದನೋ ಥ್ರೆಟ್ಟಿಂದನೋ ಇದು ಪರಿಹಾರ ಅಲ್ಲ. ಅದು ಯಾರೇ ಆಗಿರ್ಬೋದು. ಅದನ್ನ ಸ್ವಲ್ಪ ಈ ಗಲಾಟೆ ಮಾಡೋದನ್ನ ನಿಲ್ಲಿಸಿ ಆ ಥ್ರೆಟ್ನ ಸ್ವಲ್ಪ ನಿಲ್ಲಿಸಿದ್ರೆ ಸಾಕು, ಅಷ್ಟೇ ನಾನು ಕೇಳ್ತಾ ಇರೋದು. ಆಮೇಲೆ ಯಾರು ಇದನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ ಅವರಿಗೆ ನ್ಯಾಯಾಲಯದಲ್ಲಿ ಅಥವಾ ಅವರಿಗೆ ಒಂದು ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದು ಯಾರೇ ಆಗಿದ್ರು ಸರಿ, ಅವರು ರಾಜು ಆಗಿರ್ಬೋದು, ಅವ್ರ ಹಿಂದೆ ಯಾರಿರ್ತಾರೋ ವಿ ಡೋಂಟ್ ನೋ ಪ್ರಾಪರ್ಲಿ. ಸೊ ಅವ್ರ ಮೇಲೆ ಯಾರೇ ಇದ್ರು ಕೂಡ ಅಟ್ಲೀಸ್ಟ್ ಅವ್ರ ಮೇಲೆ ಏನು ಕ್ರಮ ತಗೋಬೇಕು. ನಮ್ಮ ಫ್ಯಾಮಿಲಿಗೆ ಸ್ವಲ್ಪ ಸೆಕ್ಯೂರಿಟಿ ಕೊಡಬೇಕು ಅಂತ ನಾನು ಕೇಳ್ಕೊತೀವಿ ಸರ್. ಮೇಡಮ್, ನೀವು ಈಗ ಈ ಪೊಲೀಸ್ ADGP ಅವ್ರನ್ನ ಸಹ ಭೇಟಿ ಮಾಡಿದ್ರಿ, ಗ್ರೀವೆನ್ಸ್ ಹೇಳ್ಕೊಂಡಿದ್ರಿ, ಈ ನಾಳೆ ಹೋಗಿ ಭೇಟಿ ಮಾಡ್ತಾ ಇದ್ದೀರಾ. ಸೊ ಏನು ಅನ್ಸುತ್ತೆ ಮೇಡಮ್? ಸರ್ ಅದೇ ನಾನು ಇಲ್ಲಿ ಹೋದ ನಂತರ ನ್ಯಾಯ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲೇನೆ ನಾನು ನಾಳೆ ಹೋಗ್ತೀನಿ ಸರ್. ನಾಳೆ 11 o'clock ಹೋಗಿ ನಾನು ಹೇಳಿದ್ದೀನಿ, ಇನ್ಫಾರ್ಮ್ ಮಾಡಿದ್ದೀನಿ SP ಅವರಿಗೆ. ಅವ್ರ ಕಡೆಯಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಹೇಳಿದ್ರು. ಯಾಕೆಂದ್ರೆ ನಿಮಗೆ ಗೊತ್ತಿರೋಂಗೆ ನನಗೆ 3 ವರ್ಷದ ಮಗು ಇದೆ, ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಪೊಲೀಸ್ ಇದ್ದ ಟೈಮಲ್ಲೇನೆ ಒಬ್ಬ ಕುಡ್ಕೊಂಡು ಬಂದು ಕಿಡ್ನಾಪ್ ಮಾಡ್ತೀನಿ ಅಂತ ಪೊಲೀಸ್ ಮುಂದೆನೆ, ಅದು ಬೆಳಗ್ಗೆ ಟೈಮಲ್ಲಿ ಹೇಳ್ತಾನೆ ಅಂದರೆ ನೈಟ್ ಟೈಮ್ ನಮ್ಗೇನು ಪ್ರೊಟೆಕ್ಷನ್ ಇರುತ್ತೆ? ನಾವು ಬರೀ ಫ್ಯಾಮಿಲಿ ಇರ್ತೀವಿ ಮನೇಲಿ. ಸೊ ಅದೇ ಪ್ರೊಟೆಕ್ಷನ್ಗೋಸ್ಕರನೇ ರಿಕ್ವೆಸ್ಟ್ ಮಾಡಿದ್ವಿ ನಾವು, ಸೆಕ್ಯೂರಿಟಿ ಬೇಕು ನಮಗೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ವಿ. ಅದೇ ರಿಕ್ವೆಸ್ಟ್ನ ನಾವು DGP ಸಾಹೇಬ್ರಿಗೂ ಹೇಳಿದ್ವಿ. ಅವ್ರು ಹೇಳಿದ್ದಾರೆ ನಾಳೆ ಹೋಗಿ ಬೆಳಗ್ಗೆ ಸರ್ನ ಭೇಟಿಯಾಗಿ ನಿಮ್ಗೇನು ಪ್ರೊಟೆಕ್ಷನ್ ಬೇಕೋ ಅದು ಸಿಗತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು ಸರ್, ನಾಳೆ ಬೆಳಗ್ಗೆ ಹೋಗಿ ಭೇಟಿ ಆಗಬೇಕು. ಇದಿಷ್ಟು ಏನೋ ಸುಷ್ಮಾ ಮತ್ತೆ ಅಮಿತಾಬ್ ಅವರ ದಂಪತಿಗಳ ಮಾತಾಗಿರುತ್ತದೆ. ಈಗ ದೂರನ್ನ ನಾವು ADGP ಅವರಿಗೆ ಕೊಟ್ಟಿದ್ವಿ, ಅವರು ಅದನ್ನ SP ಅವರಿಗೆ ಫಾರ್ವರ್ಡ್ ಮಾಡಿದ್ದಾರೆ. ಅಂದ್ರೆ ನಾಳೆ ನಾವು ಹೋಗಿ ಭೇಟಿಯನ್ನು ಮಾಡ್ತೀವಿ, ಮತ್ತೆ SP ಮುಂದೆ ಹೋಗ್ಬಿಟ್ಟು ನಮ್ಗೆ ಯಾವ ರೀತಿ ಭದ್ರತೆ ಬೇಕು ಮತ್ತೆ ಏನು ಬೇಕು ಅನ್ನೋದನ್ನ ಕೇಳ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾಮನ್ ಕಿರಣ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು. ಎಸಿನೋ ರಾಜು ಅವರು ಯಾವ ರೀತಿ ದಬ್ಬಾಳಿಕೆ ಮಾಡಿದ್ರು, ಯಾವ ರೀತಿ ದೌರ್ಜನ್ಯ ಎಸಗಿದ್ರು, ನಿರಂತರವಾಗಿ ಅಶ್ವವೇಗ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ಅದರ ಬೆನ್ನಲ್ಲಿಗೆ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ. ಸದ್ಯಕ್ಕೆ ಸಂತ್ರಸ್ತರು ನಮಗೆ ನ್ಯಾಯ ಕೊಡಿಸಿ, ನಮಗೆ ಜೀವಿಸೋದಕ್ಕೆ ಹಕ್ಕನ್ನು ಒದಗಿಸ್ಕೊಡಿ ಅಂತ ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು. ಜೊತೆಗೆ ನಮ್ಮ ಸ್ಟುಡಿಯೋಗೂ ಕೂಡ ಸಂತ್ರಸ್ತರು ಆಗಮಿಸಿದ್ರು, ಅವ್ರಿಗೆ ಏನೆಲ್ಲ ತೊಂದರೆ ಆಗಿತ್ತು ಅದೆಲ್ಲವನ್ನು ಕೂಡ ಹೇಳ್ಕೊಂಡಿದ್ರು. ಸೂಪರ್ ಪವರ್ ಇಲ್ಲ, ಒಟ್ಟಿಗಿರೋದು ಗಂಡು ಜೀವ ಅಂದ್ರೆ ಗಂಡ ಒಬ್ಬನೇ. ಅವರಿಗೆ ರಕ್ತ ಬರ್ತಾ ಇದೆ, ಎದುರುಗಡೆ 200 ಜನ ಏನು ಕೊಲ್ಲೋರ್ ತರ ನೋಟಗಳನ್ನು ಬೇರುವಾಗ ಒಂದು ಹೆಣ್ಣಾಗಿ ನಿಮ್ಗೆ ಏನು ಅನಿಸ್ತಾ? ನನ್ನ ಕೈಯಲ್ಲಿ ತುಂಬ ಹಾನೆಸ್ಟಾಗಿ ಹೇಳೋದಾದರೆ ಸಿದ್ದರಾಮಯ್ಯ ಅವ್ರ ಕೈಯಲ್ಲಿರೋ ಪವರ್ ನನ್ನ ಕೈಯಲ್ಲಿ ಇರಬೇಕಿತ್ತು ಅನ್ನೋ ಥಾಟ್ ಬಂತು ತಲೆಗೆ. ತುಂಬ ಹಾನೆಸ್ಟ್ ಒಪಿನಿಯನ್ ಹೇಳ್ತಾ ಇದ್ದೀನಿ. ರೈಟ್ ನಾವು ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ ಏನು ಪವರ್ ಇದೆ ಆ ಪವರ್ ನನ್ನ ಕೈಯಲ್ಲಿ ಇರಬೇಕಿತ್ತು ಅನ್ನೋ ಥಾಟ್ ಬಂತು. ಏಕೆಂದರೆ ಸರ್ ಕುಡ್ದಿದ್ದಾರೆ ಎಲ್ಲ. ನಾನು ಇದನ್ನು ಹೇಳಿದ್ರೆ ತುಂಬ ಅಸಹ್ಯ ಅನಿಸುತ್ತೆ, ಬಟ್ ನನಗೆ ನನ್ನ ನಾದ್ನಿಗೆ ಎಷ್ಟು ಇನ್ಅಪ್ರಾಪ್ರಿಯೇಟಾಗಿ ಟಚ್ ಮಾಡ್ಬೋದು ಎಲ್ಲ ಮಾಡಿದ್ದಾರೆ. ಐ ಶುಡಂಟ್ ಸೇ ದಿಸ್, ಬಟ್ ಅವರು ನನ್ನ ನಾದಿನಿ ಕೂಡ ಕಿರಿಚ್ತಾ ಇದ್ದಾರೆ ಹೆಲ್ಪಿಗೆ. ಒಬ್ಬರು ಬರಲಿಲ್ಲ ಅಲ್ಲಿ. ಇನ್ಫ್ಯಾಕ್ಟ್ ಅಲ್ಲಿ ಹಳ್ಳಿಯ ಹೆಂಗಸರು ದೂರದಿಂದ ನೋಡಿ ನಿಂತು ನಗ್ತಿದ್ದಾರೆ, ನಿಮ್ಗಾಗಬೇಕಿತ್ತಿದ್ದು ಅಂತ ಹೇಳ್ತಿದ್ದಾರೆ. ಒಬ್ಬರು ಬಂದಿಲ್ಲ ಅಲ್ಲಿ. ಇವಾಗ ಕುಡ್ದ ಅಮಲ್ನಲ್ಲಿ ಅವ್ರೇನೋ ಮಾಡ್ತಾ ಇದ್ದಾರೆ ಸರಿ, ಹೆಣ್ಮಕ್ಳಿಗೆ ಇವಾಗ ಅದೇ ಅವ್ರ ಮನೆ ಹೆಣ್ಮಕ್ಳಿಗಾಗಿದ್ರೆ ಬಿಡ್ತಾ ಇದ್ರ ಸರ್. ಅವರು ಎಷ್ಟೊಂದು ಅವ್ರಿಗೂ ಹೆಣ್ಮಕ್ಳು ಇರ್ತಾರೆ. ನಾನು ಅವ್ರ ಮಗಳೇ ವಯಸ್ಸಿನಲ್ಲೇ ಇದ್ದೀನಿ. ಕೆಲವೊಬ್ರಿಗೆ ನಾನು ಅವ್ರ ತಂಗಿ ವಯಸ್ಸಿನಲ್ಲಿ ಇರ್ಬೋದು. ಅವ್ರು ಆ ಜಾಗ ಬಿಟ್ಟಿಲ್ವಲ್ಲ ಸರ್, ಆ ಜಾಗ ಬಿಟ್ಟು ಹೋಗ್ಲಿಲ್ವಲ್ಲ ಅವರು. ಸರ್ ನಾನು ಊರಲ್ಲಿರೋರ್ಗೆಲ್ಲ ತಪ್ಪು ಅಂತಲೂ ನಾನು ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಇದ್ರ ಹಿಂದೆ ಅಷ್ಟು ಜನಕ್ಕೆ ಕುಡಿಸಿದ್ದಾರೆ, ಅಷ್ಟು ಜನಕ್ಕೆ ನಮ್ಮ ಮೇಲೆ ದ್ವೇಷ ಕ್ರಿಯೇಟ್ ಮಾಡಿದ್ದಾರೆ ಅಂತಂದರೆ ಯಾರು ಮಾಡಿದ್ದಾರೆ? ಹಳ್ಳಿಯವ್ರು ಅಷ್ಟು ಜನಕ್ಕೂ ನಮ್ಮಿಂದೇನೂ ತೊಂದರೆ ಆಗಿಲ್ಲ. ಇವ್ರು ಹೇಳ್ದಂಗೆ ನಾವು ದೇವಸ್ಥಾನ ಕಟ್ಸ್ಕೊಟ್ಟಿದ್ದೀವಿ, ನಾವು ಹೋಮ ಮಾಡೋದ್ರಿಂದನೇ ನಿಮಗೆ ತೊಂದರೆ ಆಗ್ತಾಯಿದೆ ಅನ್ನೋದಾದ್ರೇ
ಈ ಫಿಸಿಕಲ್ ಆಗಿ ಯಾಕೆ ಬರಬೇಕು, ಲೀಗಲ್ ಆಗಿ ಹೋಗಿ ನೀವು. ಯತೀಂದ್ರ ಅವರು ಬಂದು ಒಂದು ಫೋಟೋ ಕಳಿಸಿದ್ರು. ಕಾಂಗ್ರೆಸ್ ಕಾರ್ಯಕರ್ತ ರಾಜು ಅವರು ಎಷ್ಟರ ಮಟ್ಟಿಗೆ ಒಬ್ಬ ಮನುಷ್ಯರಿಗೆ ಹಿಂಸೆ ಕೊಡ್ಬೋದು, ಅದೆಲ್ಲ ರೀತಿಯಲ್ಲೂ ಕೂಡ ಹಿಂಸೆಯನ್ನ ಕೊಟ್ಟಿದ್ರು. ಜೊತೆಗೆ ಆ ಸಂತ್ರಸ್ತರು ಹೇಳ್ಕೊಳ್ತಾ ಇದ್ರು ಯಾವ ರೀತಿ ಹಿಂಸೆ ಕೊಟ್ಟಿದ್ದಾರೆ, ಹೆಣ್ಮಕ್ಳು ಅಂತ ಕೂಡ ನೋಡದೆ ಬಹಳ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಅಶ್ವವೇಗ ನ್ಯೂಸ್ ಅವರಿಗೆ ನ್ಯಾಯ ಕೊಡಿಸೋವರೆಗೂ ಕೂಡ ಬಿಡೋದಿಲ್ಲ. ಯಾಕೆಂತಂದ್ರೆ ಸಂತ್ರಸ್ತರ ಪರವಾಗಿ ಸದಾ ಕಾಲ ಧ್ವನಿಯನ್ನ ಎತ್ತುತ್ತಾ ಇದ್ದೀವಿ. ಹಿಂದೆಯೂ ಕೂಡ ಸಂತ್ರಸ್ತರ ಪರವಾಗಿ ನಾವು ನಿಂತಿದ್ವಿ, ಮುಂದೆಯೂ ಕೂಡ ಸಂತ್ರಸ್ತರ ಪರವಾಗಿ ನಾವು ಧ್ವನಿಯನ್ನ ಎತ್ತೇ ಎತ್ತುತ್ತೀವಿ. ಎಂತಹ ಪ್ರಭಾವಿಗಳು ಬರಬಹುದು ಅಥವಾ ಎಂತಹ ಪ್ರಭಾವವನ್ನು ಹೇರಲಿಕ್ಕೆ ನಮ್ಮ ಮೇಲೆ ಬಂದರೂ ಕೂಡ ಯಾವುದಕ್ಕೂ ಕೂಡ ನಾವು ಬಗ್ಗಲ್ಲ, ಜಗ್ಗಲ್ಲ. ಸಂತ್ರಸ್ತರಿಗೆ ನ್ಯಾಯ ಸಿಗುವವರೆಗೂ ಕೂಡ ಸಂತ್ರಸ್ತರ ಜೊತೆಯಲ್ಲಿ ನಿಂತು ನಾವು ಕೂಡ ಹೋರಾಟವನ್ನ ಮಾಡ್ತೀವಿ.